ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಸೂಪರ್ ಆಗಿದ್ದೀವಿ. ಇವಾಗ ನೆಕ್ಸ್ಟ್ ಬೇಲಿ ಕಿತ್ತೋದು ಮುಗೀತು ಅವ್ರದ್ದು. ಇವು ಬೇರೆ ಹೊಲಕ್ಕೆ ಬಂದಿದ್ದೀವಿ. ಇವ್ರ ಹೆಸರು ರಾಜಾರೆಡ್ಡಿ ಅಂತೇಳಿ. ಇವ್ರದ್ದು 2 ಡೇಸ್ ಹೇಳಿದ್ದಾರೆ ಕೆಲಸ. ಇದೇ ಹೊಲ ಅವ್ರದ್ದು. ತಗೊಂಡು ನಿಲ್ಸ್ಕೊಂಡಿದ್ದು ನಿನ್ನೆ ಸಾಯಂಕಾಲ. ಓಕೆ ಬನ್ನಿ, ನಮ್ಮದು ಸ್ವಲ್ಪ ಮೇಂಟೆನೆನ್ಸ್ ಇದೆ ಗಾಡಿದು. ಕೊಲೆಂಟಲ್ ಹಾಕೋಣ, ಕೊಲೆಂಟಲ್ ಕಡಿಮೆ ಇದೆ ನೋಡಿ. ಕೊಲೆಂಟಲ್ ಹಾಕೋಣ. ನೋಡ್ರಿ, ಇದೆಲ್ಲ ಗ್ರೀನ್ ಕಲರ್ ಇರುತ್ತೆ, ಫುಲ್ಲು ಗ್ರೀನ್ ಕಲರ್. ಹಾಕಿದ್ವಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾವಿವಾಗ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಕೂಡ ಇದೆ. ಇಲ್ಲೇ ಪಕ್ಕದಲ್ಲಿದೆ, ಅಲ್ಲಿ ಪಕ್ಕದಲ್ಲಿ ಟ್ರ್ಯಾಕ್, ರೈಲ್ವೆ ಟ್ರ್ಯಾಕ್. ಈರಾಪುರ ಸ್ಟೇಷನ್ ಇದೆ ಈ ಊರಲ್ಲಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ. ಓಕೆ ಬನ್ನಿ, ವಿಡಿಯೋ ಸ್ಟಾರ್ಟ್ ಓಕೆ ಮಾಡೋಣ. ಫ್ರೆಂಡ್ಸ್, ಏನೇನು ಮಾಡ್ತೀವಿ, ಏನೇನೆಲ್ಲ ದಯವಿಟ್ಟು ಚಾನಲ್ ನೋಡಿ. ಇವ್ರದ್ದು ಎಷ್ಟು ಗಂಟೆ ಆಗುತ್ತೆ ಅಂತ ನೋಡೋಣ. ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆನಾ? ಬನ್ನಿ. ಓಕೆನಾ ಫ್ರೆಂಡ್ಸ್, ಬಾಯ್. ನೋಡಿ, ಟ್ರೈನ್ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ? ಟ್ರೈನ್ ಹೋಗ್ತಾ ಇದೆ. ಗೂಡ್ಸ್ ಎಲ್ಲ ಹುಬ್ಬಳ್ಳಿ ಈ ಕಡೆ ಹೋಗೋದು, ಆಂಧ್ರಕ್ಕೆ ಎಲ್ಲ ಹೋಗ್ತವೆ. ಬೆಂಗಳೂರು ಎಲ್ಲ ಎಕ್ಸ್ಪ್ರೆಸ್ ಈ ಕಡೆ, ಹುಬ್ಬಳ್ಳಿ ಎಲ್ಲ ಈ ಕಡೆ ಟ್ರೈನ್ ರೂಟ್ ಇದು. ಈ ಕಡೆ ಗುಂತಿ, ಗುತ್ಕಲ್ಲು ಎಲ್ಲ ಬರುತ್ತೆ ಈ ಕಡೆ ಎಲ್ಲ. ಈ ಕಡೆ ಬಳ್ಳಾರಿ ಈ ಸೈಡು. ಟ್ರೈನ್ ನೋಡಿದ್ರಲ್ಲ ಫ್ರೆಂಡ್ಸ್. ಓಕೆ, ನೋಡಿ, ಕಸ್ಟಮರ್ ಬಂದು ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ನಲ್ಲಿ ಯಾವ್ದೋ ಜಲ ಗಿಡ ತೋರಿಸ್ರಿ ನಮಗೆ, ಇದು ಕಿತ್ಬೇಕು ನೋಡ ಅಂತೇಳಿ ಕಿತ್ತಾ ಇದ್ದೀನಿ. ತುಂಬಾ ಸ್ವಲ್ಪ ದೊಡ್ಡ ಮರನೇ, ಎಲ್ಲ ಸುತ್ತ ಕೊಂಬೆಗಳೆಲ್ಲ ಫಸ್ಟ್ ತೆಗೆದ್ಬಿಟ್ಟು, ಭಾರಿ ದೊಡ್ಡ ಎಲ್ಲ ಸುಮಾರು ಇಷ್ಟು ಒಂದೂವರೆ ಅಡಿ ಸುತ್ತಾಡ್ತೇವೆ ಅಂದ್ರೆ ಬರ್ಬೋದು. ಒಂದೂವರೆ ಅಡಿ ಜಾಸ್ತಿನೇ ಆಗುತ್ತೆ, 3 ಅಡಿ ಆಗ್ಬೋದೇನು ಆ ಥರ ಮರ. ತೆಗಿತಾ ಇದೀವಿ. ನಾವೆಲ್ಲ ಗ್ಲಾಸ್ ಹಾಕಿಕೊಂಡು, ಯಾಕಂದ್ರೆ ಮರ ಎಲ್ಲ ಕಿತ್ಬೇಕಾದ್ರೆ ಧೂಳು ಜಾಸ್ತಿ ಬರುತ್ತೆ, ಅದರಲ್ಲಿ ಇದ್ದಿದ್ದೆಲ್ಲ ಡಸ್ಟ್, ಆಮೇಲೆ ಸಣ್ಣ ಸಣ್ಣ ಹುಳುಗಳು ಅವು ಇವು ಎಲ್ಲ ಹಾರಿ ಬರ್ತಾವ ಅಂತೇಳಿ ಗ್ಲಾಸ್ ಹಾಕೊಂಬಿಟ್ಟಿದ್ದೀನಿ. ಯಾಕಂದ್ರೆ ಬೆಳಗ್ಗೆ ಎಲ್ಲ ಹಾಕ್ಕೊಂಡ್ರು ನಡೆದೈತೆ, ಮತ್ತು ಮಧ್ಯಾಹ್ನ ಟೈಮ್ ಹಾಕೊಳಕ್ಕಾಗಲ್ಲ ಗ್ಲಾಸು. ಯಾಕಂದ್ರೆ ಫುಲ್ ಹೈಟ್ ಇರುತ್ತೆ, ಒಳಗೆ ಫುಲ್ ಜೋರ್ತಾ ಇರ್ತೀವಿ. ಬರ್ತಾ ಇಲ್ಲ ನೋಡ್ರಿ ಅದು ಕೂಡ. ಸ್ವಲ್ಪ ಹೊತ್ತು ಸತಾಯಿಸ್ತು ನನಗೆ, ನನ್ನ ಮಿಷಿನೇ ಮೇಲೆ ಎದ್ದೇಳ್ತಿತ್ತು ಆ ರೀತಿ. ನೋಡ್ರಿ, ಮಿಷಿನ್ ಫುಲ್ ಸಣ್ಣ ಮಿಷಿನ್, ನಮ್ಮದು 130 ಮಿಷಿನ್. ಬಂತು ನೋಡ್ರಿ. ಎಲ್ಲ ಆ ಕಡೆ ಈ ಕಡೆ ಮಾಡಿ ಲಾಸ್ಟ್ ಬೇರ್ ಸಮೇತ ಕಿತ್ತಿದ್ದೀನಿ.
ಆಮೇಲೆ ಈ ಕಡೆ ಬಾಜು ಒಂದು ಸೈಡ್ ಮತ್ತು ಇದು ಅದಕ್ಕೆ ನಮ್ಮ ಮಳೆಯಲ್ಲಿ ಬಾಳೆಹಣ್ಣು ಗಿಡ ಅಂತಾರೆ, ಅದು ಒಂದಿದೆ. ಅದು ಇದಕ್ಕಿಂತ ಸ್ವಲ್ಪ ಸಣ್ಣದಿದೆ, ಅದು ನೋಡಿ ಕಿತ್ತಾ ಇದು. ಈ ಕಿತ್ತೋದಕ್ಕೆ ಒಂದು 10 ನಿಮಿಷ 15 ನಿಮಿಷ ಆಯ್ತು. ತುಂಬಾ ಹುಷಾರಿಂದ ಕಿತ್ಬೇಕಿದೆಲ್ಲ, ನೋಡ್ಕೊಂಡು ಇಲ್ಲಾಂದ್ರೆ, ಯಾಕಂದ್ರೆ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ ಮರ ಕಿತ್ಬೋತ್ನಾಗ. ಯಾವ ಕಡೆಯಿಂದ ಕಿತ್ತಿದ್ರೆ ಹೆಂಗಿರುತ್ತೆ ಅಂತೇಳಿ ಇದಿರುತ್ತೆ. ಹೊಲದಲ್ಲಿ ಇನ್ನ ಇವರು 2 ದಿವಸ ಹೇಳಿದಾರೆ ಕೆಲಸ, ನೋಡ್ಬೇಕು ಮಾಡೋಣ. ನಾವು ಡೈಲಿ ಬಂದು ಒಂದು 10 ತಾಸು 30 ನಿಮಿಷ 11 ತಾಸು ಆ ಥರ ಹೊಡಿತೀವಿ. ಬೆಳಗ್ಗೆ 7ರಿಂದ ಸಾಯಂಕಾಲ 7ರವರೆಗೆ. ಊಟಕ್ಕೆ ಒಂದು ಅರ್ಧ ಗಂಟೆ, ಮತ್ತು ಬೆಳಗ್ಗೆ ಟಿಫನ್ ಒಂದು ಅರ್ಧ ಗಂಟೆ. ಅದರ ಊಟದ ಟೈಮ್ನಲ್ಲೇ ಎಲ್ಲ ಗ್ರೀಸ್ ಎಲ್ಲ ಮಾಡ್ಕೊಂತೀವಿ, ಬೆಳಗ್ಗೆನೂ ಮಾಡ್ಕೊಂತೀವಿ. ಆಮೇಲೆ ಅದು ಮುಗಿತು, ಎಲ್ಲ ಕಿತ್ತೋದು ಜಾಲೆ ಗಿಡ ಆಯ್ತು. ಇಲ್ಲಿ ಜಂಬೆ ಮರ ಸೆಂಟ್ರ್ ಇತ್ತು, ಇದನ್ನ ತಗೊಂಡು ಒಡ್ಡಿ ಹಾಕ್ಬೇಕಾಗ್ತದೆ ಸೈಡ್ ಅಂತೇಳಿ ಹಾಕ್ತಾ ಇದ್ದೆ. ಆಮೇಲೆ ಇದು ಎಲ್ಲ ಬೇಲೆಲ್ಲ ಈ ಕಡೆ ಮಾಡಿದ್ರು ನೋಡಿ, ಎಲ್ಲ ಇದ್ರ ಬಗಲಾಗೆ ಟ್ರಂಚ್ ಹೊಡಿಬೇಕು, ಯಾಕಂದ್ರೆ ಬೇರು ಹರಿಬೇಕಂತೇಳಿ. ಹೊಲದಲ್ಲೆಲ್ಲ ಹಬ್ಬಿದ್ದು ಬೇರು, ಟ್ರಂಚ್ ಹೊಡಿತಿದ್ವಿ. ಟ್ರಂಚ್ ಹೊಡೆದು ಅವೆಲ್ಲ ಬೇರೆಲ್ಲ ಹರಿತಾ ಇದಾವೆ. ಮತ್ತೆ ಒಳಗಡೆ ಅವು ರಿಜರ್ ಗಿಡ ಎಲ್ಲ ಬೇಲಿದು ಸೈಡಿ ಒಡ್ನಲ್ಲಿ ಇರ್ತಾವಲ್ಲ, 1-2 ಅಡಿ ತಕ್ಕೊಂತ ಹೋಗಿದೀವಿ ಟ್ರಂಚ್. ಆಮೇಲೆ ಇದರಲ್ಲಿ ಕಲ್ಲು ಬಂದ್ರು ಕೂಡ ಆಮೇಲೆ ಲೋಡ್ ಮಾಡಿದ್ರು ನಾವು ಟ್ಯಾಕ್ಟ್ರಿಗೆ. ಓಕೆ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಾವು ಫಸ್ಟ್ ಟೈಮ್ ಮಾಡ್ತಾ ಇದೀವಿ, ಸ್ವಲ್ಪ ವಿಡಿಯೋ ಬರಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ನಮಸ್ತೆ.